ಎಲ್ಲರಿಗೂ ನಮಸ್ತೆ. ಭಾಳಷ್ಟು ಜನ ಕೇಳ್ತಾರೆ ನಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ಕಲರ್ ಆಗಿ ಬರಲ್ಲ ಮೇಡಮ್ ಅಂತ, ಅಂದರೆ ಯಾವ ಕಲರ್ನ ನಾವು ಉಪಯೋಗಿಸ್ಕೋಬಾರ್ದು ಅಂತ. ಸೊ ಭಾಳಷ್ಟು ನಾವು ಡೇಟ್ ಆಫ್ ಬರ್ತಲ್ಲಿ ಅವರ ಹುಟ್ಟಿರೋ ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷನ ಕೌಂಟ್ ಮಾಡಿ ಹೆಚ್ಚಾಗಿ ಹೇಳ್ತೀವಿ. ಕೆಲವ್ರಿಗೆ ಅದೆಲ್ಲ ಗೊತ್ತಿರಲ್ಲ. ಡೇಟ್ ಒಂದು ಗೊತ್ತಿರುತ್ತೆ, ಇಂಥ ತಾರೀಕಲ್ಲಿ ನಾವು ಹುಟ್ಟಿದ್ದೀವಿ ಅಂತ. ಆ ಥರ ಇದ್ದವರು ಯಾವ ಕಲರ್ನ ಅವಾಯ್ಡ್ ಮಾಡಬೇಕಂತ ಹೇಳ್ತೀವಿ. 1, 10, 19, 28 ಹುಟ್ಟಿರೋರು ಕಪ್ಪನ್ನ ಯಾವಾಗಲೂ ಅವಾಯ್ಡ್ ಮಾಡೋದು ಒಳ್ಳೆಯದು. 2ನೇ ತಾರೀಕು ಹುಟ್ಟಿರೋರು ಒಂಥರ ಕಡು ನೀಲಿ ಅವಾಯ್ಡ್ ಮಾಡಬೇಕು. 3ನೇ ತಾರೀಕು ಹುಟ್ಟಿರೋರು ಪಿಂಕ್ ಕಲರ್ ಅವಾಯ್ಡ್ ಮಾಡಿ. 4ನೇ ತಾರೀಕು ಹುಟ್ಟಿರೋರು ಆರೆಂಜ್ ಕಲರ್ ಅವಾಯ್ಡ್ ಮಾಡಿ. 5ನೇ ತಾರೀಕು ಹುಟ್ಟಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಲರ್ ಆಗಿಬರುತ್ತೆ, ಅವರೇನು ಯಾವುದನ್ನು ಅವಾಯ್ಡ್ ಮಾಡೋದು ಬೇಕಿಲ್ಲ. ಹಾಗೆಯೇ 6ನೇ ತಾರೀಕು ಹುಟ್ಟಿರೋರು ಹಳದಿ ಬಣ್ಣದನ್ನ ಅವಾಯ್ಡ್ ಮಾಡಿ. 7ನೇ ತಾರೀಕು ಹುಟ್ಟಿರೋರ್ಗೂ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೂ ಎಲ್ಲ ಆಗುತ್ತೆ, ಹಾಗಾಗಿ ಅವರೇನು ಅವಾಯ್ಡ್ ಮಾಡೋದು ಬೇಡ ಅಂತ ಹೇಳ್ತೀವಿ. 8ನೇ ತಾರೀಕಿನವರು ಕೆಂಪು ಅವಾಯ್ಡ್ ಮಾಡಬೇಕು, ರೆಡ್ ಕಲರ್ನವರು ತೊಗೊಳ್ಳೇಬಾರ್ದು, ಹಾಕ್ಕೊಳ್ಳಬಾರ್ದು ಅಂತ ಹೇಳ್ತೀವಿ. 9ನೇ ತಾರೀಕಿನವರು ಸೇಮ್, ಅವ್ರಿಗೆ ಕಪ್ಪು ಮತ್ತು ಕಡು ನೀಲಿ ಬಣ್ಣನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಈ ಕಲರ್ನ ನೀವು ಫಾಲೋ ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ನಮಸ್ತೆ.